ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ಈ ದಿನ ನಿಮಗೀಗಾಗಲೇ ಚರ್ಚೆ ಮಾಡಿದ್ದ ನಮ್ಮ ಏನಪ್ಪ ರೋಹಿತ್ ವೇಮುಲ್ ಹೈದರಾಬಾದ್ ಘಟನೆ ಆಗಿದ್ದು ನಿಮ್ಮ ನೆನಪದ. ಆ ವ್ಯಕ್ತಿ ಜೊತೆಗೆ ಸಂಶೋಧನಾ ವ್ಯಕ್ತಿ PhD ಮಾಡುತ್ತಿದ್ದಂಥ ವ್ಯಕ್ತಿ ಅವ್ರು ಯಾವ ರೀತಿ ಟಾರ್ಚರ್ ಕೊಟ್ಟರು, ಅವ್ರು ಹೆಂಗೆ ಸಾವಾತ ಅವರದ್ದು ಟಾರ್ಚರ್ದಿಂದ, ಧರ್ಮ ನೆಲಗಟ್ಟಿನಲ್ಲೇ ಜಾತಿ ನೆಲಗಟ್ಟಿನಲ್ಲೇ ಯಾವ್ಯಾವ ರೀತಿ ಅದು ಅವ್ರ ಜೊತೆಗಾರರು ಯಾವ ರೀತಿ ಹೋದರು ಅನ್ನೋದನ್ನು ಹಿಂದಿನ ಒಂದು ನಮ್ಮ ಎಪಿಸೋಡಲ್ಲಿ ಚರ್ಚೆ ಮಾಡಿದ್ವಿ. ಆ ವೇಮೂಲರ ಕುರಿತಾಗ ಆ ವೇಮೂಲರ ಸಲುವಾಗಿ ಅದನ್ನ ನೆಪ ಇಟ್ಕೊಂಡು ಆಧಾರ ಇಟ್ಕೊಂಡು ಇಡೀ ದೇಶದಲ್ಲಿ ಘಟನೆಗಳು ಭಾಳ ಆಗ್ತಾಯಿರ್ತಾವೆ. ಜಾತಿ ನೆಲಗಟ್ಟಿನಾಗ ಈ ಕೆಳ ಜಾತಿ ಮೇಲ್ಜಾತಿ, ನಮ್ಮದು ಈ ಧರ್ಮ, ನಮ್ಮದು ಆ ಧರ್ಮ, ಹಿಂದೂ ಮುಸ್ಲಿಮ ಕ್ರಿಶ್ಚಿಯನ್ನ ಒಂದು ತಾರತಮ್ಯತೆ ಮಾಡುವಂಥ ಒಂದು ಸಂದರ್ಭ ನಾವು ನೋಡ್ತಾ ಇದ್ವಿ ಮೇಲೆ. ಇದನ್ನು ಸಾಕಷ್ಟು ಜನ ಮಕ್ಕಳು ಕಲಿಯೋದು ಸಹಿತ ಬಿಟ್ಟುಕೊಟ್ಟು ಹೋಗ್ತಾ ಇದ್ದಾವೆ. ಕಲಿಯೋದು ಬಿಡೋದು ಇದರ ಅರ್ಥ ಏನಪ್ಪ ಅಂದರೆ ನಾವು ಸಾವನ್ನು ಎದುರಿಸಿದಂಗೆ ಅನ್ನುವಂಥದ್ದು ಅಷ್ಟು ಸತ್ಯದ. ಯಾಕಂದ್ರೆ ಶಿಕ್ಷಣ ಇಲ್ಲಪ್ಪ ಅಂತಂದ್ರೆ ಮನುಷ್ಯಾಗ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು. ಆ ದಿಶೆಯಲ್ಲೇ ಈ ಒಂದು ತರ್ತಮ ನೀ ಬೇರೆ ನಾ ಬೇರೆ ಅನ್ನೋದನ್ನು ತೆಗೆದು ಹಾಕೋ ಸಲುವಾಗಿ ಒಂದು ಕಾನೂನನ್ನು ಮಾಡಬೇಕು ಅಂತ ತಿಳ್ಕೊಂಡು ಈ ನಮ್ಮ ರಾಹುಲ್ ಗಾಂಧಿಯವರು ಸೂಚನೆ ಮಾಡಿದ್ರು ಅಥವಾ ಪತ್ರ ಬರ್ತಿದ್ರು. ಅದಕ್ಕೆ ಸಿದ್ದರಾಮಯ್ಯರು ಅದಕ್ಕೊಂದು ಕರಡು ತಯಾರು ಮಾಡ್ತಾ ಇದ್ದಾರೆ. ಕರಡು ಅಂದರೆ ಮೂಲ ಪ್ರತಿ ಒಂದು ಮಸೂದೆಗೆ ಮೊದಲು ತಯಾರಾಗುವಂಥದ್ದು. ಅದರಲ್ಲೇ ಮುಖ್ಯವಾಗಿ ಟ್ರಸ್ಟ್ ಕೊಟ್ಟು ಏನಪ್ಪ ಈ ಒಂದು ಕಾಯ್ದೆ ಹೆಸರು ಮೊದಲಾಗೆ ಕರ್ನಾಟಕ ರೋಹಿತ್ ವೇಮುಲ್ ಹೊರಗಿಡುವಿಕೆ ಅಥವಾ ಅನ್ಯಾಯದಿಂದ ರಕ್ಷಣೆ, ಶಿಕ್ಷಣ ಹಕ್ಕು ಮತ್ತು ಘನತೆ ಮಸೂದೆ 2025 ಇದು ಟೈಟ್ಲ್. ಇದು ಎಲ್ಲರಿಗೂ ಘನತೆ ಇರಬೇಕು, ಕಲಿಯಾಕೆ ಬಂದಂಥವ್ರಿಗೆ ಗೌರವ ಇರಬೇಕು, ಯಾರು ಮೇಲಲ್ಲ ಯಾರು ಕೀಳಲ್ಲ. ಆ ದಿಶೆಯಲ್ಲಿ ಒಂದಿಷ್ಟು ಕಾನೂನು ಮಾಡಬೇಕಂತೇಳಿ ಆಲ್ರೆಡಿ ಕಾನೂನು ಮಿನಿಸ್ಟರ್ ಇದ್ದವ್ರು ಮಾಡ್ತಾ ಇದ್ದಾರೆ. ಯಾಕಂದರೆ ಉನ್ನತ ಶಿಕ್ಷಣ ಇಲಾಖೆ ಆದರೂ ಎಲ್ಲ ವಿಶ್ವವಿದ್ಯಾಲಯಗಳೆಲ್ಲ ಸರ್ಕಾರಿ ವಿಶ್ವವಿದ್ಯಾಲಯ ಆಯಿತು, ಎಲ್ಲ ಬಂತು. ಎಲ್ಲ ಕಡೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಇತರೆ ಹಿಂದುಳಿದ ವರ್ಗಗಳು OBC ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸಮಾನ ಅವಕಾಶ ಮತ್ತು ಶಿಕ್ಷಣ ಹಕ್ಕು ಕಲ್ಪಿಸುವ ಉದ್ದೇಶದಿಂದ ರೋಹಿತ್ ವೇಮುಲ್ ಕಾಯ್ದೆಯನ್ನು ರಾಜ್ಯದಲ್ಲಿ ತರಲಿಕ್ಕೆ ಹೊರಟಿದ್ದಾರೆ.